ಧರ್ಮರಾಜ್ ಅವರ ಬರ್ರಿ ಯೋಗೇಶ್ ಅವ್ರ ಏನಿದೆ ಒಟ್ಟು ಈ ಆಕಳಿಗೆ ಏನ್ರಿ ಅದು? ಆಕಳಿಗೆ ರೀ. ಹ್ಞೂ ಈ ಕಡೆ ಬಂದ್ಬಿಟ್ರಿ ನೀವು. ಹಂಗೆ ವಿಡಿಯೋ ಮಾಡಕ್ಕಂತ ಬಂದ್ರಿ, ನೀವು ಸಿಕ್ಕಾಬಿಟ್ರಿ. ಮಾಡೋಣನ್ರಿ ಮತ್ತೆ ಮಾಡ್ರಿ ಅಂದ್ರೆ ನಿಮ್ಮಿಂದ ಇನ್ಸ್ಪಿರೇಷನ್ ಆಗಾರ ಭಾಳ ಮಂದಿ ಇರ್ತಾರ. ಮಾಡ್ರಿ ಮಾಡ್ರಿ ಮಾಡ್ರಿ. ಏಸೋದ್ರಿ ಆಕಳ? ಈಗ ಯಾಡ ತಂದಿ ನೋಡ್ರಿ. ಇದು ಇದು ಏನ್ರಿ ಹಸು? ಇದು ಯಾವ ಯಾವ ತಳಿ ರೀ ಇದು? ಇದು ನೋಡ್ರಿ ಇಬ್ಬತ್ತು ದರ್ಶಿ ಅಂತಂದ. ಹ್ಞೂ ರೀ. ಅದು ಒಂದು ಇದು ಒಂದು. ಆದ್ರೆ ಇದು ಕಮ್ಮಿ ಬಂದಿಲ್ಲ ಅಂತಂದು ಎಚ್.ಎಫ್ ಅನ್ನಕ್ಕೆ ಹೋಗ್ಬಿಡ್ರಿ. ಇದಕ್ಕೆ ಹ್ಞೂ ರೀ. ಎಚ್.ಎಫ್ ಒಳಗೆ ಅಂತಂದು ಎಚ್.ಎಫ್ ಬರ್ಲಿದೆ. ಇಬ್ಬತ್ತು ದರ್ಶಿ ಒಳಗೆ ಇದು ಒಂಥರ ಎಚ್.ಎಫ್. ಅದ್ರ ಆಕಳ ಒಳಗೆ ಹುಟ್ಟಿದ್ದೆ ಈ ಥರ ಎಚ್.ಎಫ್ ಅಂತ ಬರುತ್ತೆ. ಇಬ್ಬತ್ತು ದರ್ಶಿ ನಾವು ಯಾವ ಬ್ರೀಡ್ ಬೇಕಾದ್ರೆ ಬಳಸ್ಕೋಬೋದು ಏನ್ರಿ ಆಕಳ? ಯಾವ ಬ್ರೀಡ್ ಬೇಕಾದ್ರೆ ಬಳಸ್ಕೋಬೋದು ನೋಡ್ರಿ. ಈಗ ಶಂತಿ ಒಳಗೆ ಯಾವ ಥರ ಮೋಸ ಆಕತ್ತಾವ ಅಂತಂದ್ರೆ, ನಾವು ಕೊಂಬಿಲ್ಲ ಅಂದ್ಬಿಟ್ಟು ಎಚ್.ಎಫ್ ಅಂತ ತಗೊಂಡ್ಬಿಡ್ತೀವಿ. ಅವು ಎಚ್.ಎಫ್ ಆಗಿರಲ್ಲ. ಕೆಲವೊಂದು ಏನ್ ಮಾಡಿರ್ತಾರ, ಜವಾರಿ ದನಕ್ಕೆ ಎಚ್.ಎಫ್ ಸೂಜಿ ಹಾಕ್ಸಿರ್ತಾರ. ಜವಾರಿ ದನಕ್ಕೆ ಅಂತ ಕೊಂಬ್ ಬಂದಿಲ್ಲ ಎಚ್.ಎಫ್ ಅಂತ ಜಾಸ್ತಿ ಹಾಲು ಇಡ್ತಾವ ಅಂತಂದು ತಗೊಂಡ್ಬಿಡ್ತೀವಿ. ಆದ್ರ ಅದು ಎಚ್.ಎಫ್ ಅಲ್ಲ, ಅದು ತಾಯಿ ಜವಾರಿ ಆಗಿರ್ಬೇಕಲ್ಲ. ಅದು ಏಸ್ ಹಾಲು ಕೊಡ್ತಿರ್ಬೇಕ ಅದ್ರ ತಾಯಿ. ಜವಾರಿ ಅಂದ್ರೆ ಒಂದ್ 2 ಲೀಟರ್ ಲಾಸ್ಟ್. ಅದು 2 ರಿಂದ 3 ಲೀಟರ್. ಮಗಳನ್ನು ಸಹಿತ ಅಷ್ಟ ಕೊಡುತ್ತ. ಆಕಳ ತರದ್ರೊಳಗ ತಿಳಿಬೇಕು. ನೋಡ್ರಿ ಒಂದ್ 5-6 ಆಕಳಿದ್ವು, ಅವ್ನ್ ಮಾರಿದ್ವಿ. ಎದ್ರ ಸಂಬಂಧ ಮಾರಿದ್ವಿ? ಹೈನುಗಾರಿಕೆ ಮಾರೋರಿಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಹಸು ತರೋದ್ರೊಳಗ. ಈಗ ಶಂತ್ಯಾಗ ಸರಿ ಬರ್ತಾವ ಶಂತಿಗೆ ಹೋಗ್ಬಿಡ್ತಾರೆ ಎಲ್ಲಾರು. ದಯಮಾಡಿ ಹೇಳ್ತೀನಿ, ಯಾರು ಶಂತಿಗೆ ಹೋಗ್ಬಿಡ್ತಾವ ಹಸು ತರಕ. ಮೋಸ ಆಗದ ಶಂತಿ ಒಳಗ. ಈಗ ಪ್ರತಿಯೊಂದು ಶಂತಿ ಅನ್ನೋದು ಕೆಟ್ಟ ಬಿಡೈತಿ. ಈಗ ಗ್ಯಾರಂಟಿ ಹಸುಗಳು ಬರಲ್ಲ. ಈಗ ಮನಮಾರಿಗೆ ಆದ್ರೆ ಗ್ಯಾರಂಟಿ ಬರ್ತಾವ. ಗ್ಯಾರಂಟಿ ಬರಲ್ಲಪ್ಪ ಅಂದ್ರ ಈಗ ನಾವು ಅಲ್ಲಿ ಶಂತಿ ಒಳಗ ಮಾರಕ್ ಹೋಗಿರ್ತೀವಿ. ಈಗ ಒಂದು ರೈತನ ಆಧಾರ್ ಕಾರ್ಡ್ ತಗೊಂಡು ಇಂಥವ್ ಊರವ ಇಂಥವ್ ಇದು ಬಂದನಂತ ಎಲ್ಲ ನೋಟ್ ಮಾಡಿ ಇಟ್ಕೊಂಡ್ರ ಶಂತಿಗೆ ಆಕಳ ತರೋಂಗು ಒಂದು ಹೆದರಿಕೆ ಇರುತ್ತ. ಒಬ್ಬ ರೈತ 10,000 ಜಾಸ್ತಿ ಆಗ್ಲದ ಶಂತ್ಯಾಗ ಕೊಂಡ್ಕೊಂಡ್ಬರ್ತಾನ. ಆದ್ರೆ ಇನ್ನೊಬ್ಬ ರೈತ ಮಾರಾವಿರ್ತಾನಲ್ಲ, ಕೊಡವಂಗ ಮೋಸ ಮಾಡ್ಬಾರ್ದು. ಇದು ಇಷ್ಟ ಲೀಟರ್ ಹಿಂಡತ್ತ, ಇಷ್ಟ ಲೀಟರ್, ಇದ್ರ ಬೆಲೆ ಇಷ್ಟ, ಅಷ್ಟು ಬೆಲೆ ಕೊಟ್ಟು ಹೋಗಿದ್ರು ಹಿಂಗಿರ್ಬೇಕು. ಈಗ ಏನ್ ಮಾಡಕತ್ತಾರ, ಒಂದ್ ಹಸು ಕರ್ನ ಇನ್ನೊಂದ್ ಹಸುಕ್ ಬದಲಾಯಿಸ್ತಾರ. ಅದು ಅಲ್ಲೇ ಹರಿಯಾಣಕ್ ಬಂದಿರ್ತೈತಿ ಅಂತ ಹಸುಗಳಿಗೆ ಮತ್ತೊಂದ್ ಕರ ಹಾಕ್ತಾರ. ತಾಯಿ ಕರ ಏನೋ ಆಕಳ ಹಿಡಿತಿರುತ್ತ, ಇಳಿದು ಗುಟ್ಟೆಗ ಕರ ಮನೆಗೆ ಇಟ್ಕೊಂತಾರ, ಆಕಳ ಮಾರಕ್ ಕೊಡ್ತಾರ. ಆಕ ಸರಿ ಬಂದಿಲ್ಲ ಅಂದ ತಕ್ಷಣ. ಅಲ್ಲ, ಈಗ ರೈತರ ಹಸು ತರಕ್ ಹೋಗ್ತಾರಲ್ರಿ, ಈಗ ನಿಮ್ಮ ಅನುಭವದ ಪ್ರಕಾರ ಯಾವ ತರ ಆಕಳತ್ತ ಹೆಂಗಿದ್ರೆ ಹೆಂಗ ನೋಡಿ ತರ್ಬೇಕು? ಏನ್ ನೋಡಿ ತರ್ಬೇಕು ಅವ್ರ? ಹಂಗಾರ ಮೋಸ ಆಗತ್ತಂದ್ರ ಆಕಳದೊಳಗ ನೋಡಕ್ ಅನ್ನಕ್ ಏನೈತ್ರಿ, ಮೊದ್ಲಕ್ಕ ಬೀಡ್ ನೋಡ್ಬೇಕು. ಹೌದಾ? ನಾ ತಂದಿದ್ದು ಇಬ್ಬತ್ತು ಜರ್ಸಿ. ಇದ್ರ ಹಾಲು ಎಷ್ಟು ಕೊಡುತ್ತಾನ ನನಗೆ ಗೊತ್ತೈತಿ. ಯಾಕಂದ್ರೆ 4 ರಿಂದ 5 ಲೀಟರ್ ಬಂದ ಬರುತ್ತೆ. ಇದು ಇಬ್ಬತ್ತು ಜರ್ಸಿ ಅಂತಾರ, ಪೂರಾ ಎಚ್.ಎಫ್ ಅಲ್ಲಿ ಇದೆ. ಪ್ರತಿಯೊಂದು ಆಕಳ ತರಕ್ ಹೋಗ್ಬೇಕಂತಂದ್ರ ಅತಿ ತಿಳುವನಿ ಇರಬಾರ್ದು ಆಕಳ, ಅತಿ ದಪ್ಪನೇ ಇರಬಾರ್ದು. ಹೌದಾ? ಇದೇ ತರ ಸಬಳಾಗಿರ್ಬೇಕು. ಇಲ್ಲ ಐತಿ ನೋಡಿ ಚಿಹ್ನೆ, ನೋಡಿ ಈ ಚಿಹ್ನೆ. ಕೆಲವೊಂದು ಹೈನೇ ಇರ್ಲಾರ ಚಿಹ್ನೆ ಅಲೆ ಹಿಂಗೆ ಎದ್ದು ನಿಂತು ಬಿಟ್ಟಿರ್ತಾವ. ನಡ ದೂಗಿರ್ತೈತಿ. ಒಂದ ಸವನಾಗಿ ಹೆಂಗ್ ಕಾಣತ್ತಿದ ಆಕಳ? ಹೌದು ಬಿಡ್ರಿ, ಇದ ಸವನಾಗೆ ಇರ್ಬೇಕು. ಇದು ಕೆಲವೊಬ್ರಿಗೆ ಗೊತ್ತಾಗಲ್ಲ. ಯಾಕ್ರಿ? ಕೆಲವೊಬ್ರಿಗೆ ಗೊತ್ತಾಗಲ್ಲ. ಹಿಂಗ್ ಹಿಂದ್ ಬರೀಲಿ. ಈಗ ಆಕಳ ಎಷ್ಟು ತಿಂಗಳ ಇದ್ರಿ? ಈಗ 7 ತಿಂಗಳಿಗೆ ಒಬ್ಬೈತಿ. ಎಷ್ಟು ಕೊಡ್ತೈತ್ರಿ ಫಸ್ಟ್? ಇದು 5.5 ಲೀಟರ್ ಹಿಂಡೈತಿ. ಕಾಯಂ 5.5 ಲೀಟರ್ ಹಿಂಡೈತಿ. ಈಗ ತೊಡಿ ಇಲ್ಲ ಅನ್ನೋದಕ್ಕ ಆಕಳ ಕಾಲು ಈ ಕಡೆ ಕುಡಿಯವು. ಇಳಿದ ಮೇಲೆ 2 ಕಾಲು ಯಾವಾಗ್ಲಿ ಹಿಂಗ್ ಸೀದಾ ಇರ್ತಾವ. ಅದ್ರ ಈ ತರ ಹಿಂಗತೆ ಸೀದಾ ಇರ್ತವ. ಯಾವಾಗ್ಲಿ ಸ್ಟೇಟ್ ಗಾಲಿ 2 ಹಿಂಗಾಲ್ ಕೂಡಬಾರ್ದು. ಇವು ಕೂಡಿದ್ದ ಆಕಳ ತರಕ ಹೋಗ್ಬಾರ್ದು ಒಟ್ಟ. ಬರ್ಲಿ ನರ ನೋಡೋದಾತಪ್ಪ ಅಂದ್ರ ನೀವು, ಇದಕ್ಕ ಪ್ರತಿಯೊಬ್ಬ ರೈತನ ಹಾಲಿನ ನರ ಅಂತಾರ. ಇದಕ್ಕ ಅದೇನ್ರಿ? ಇಲ್ಲ ಐತಿ ನೋಡ್ರಿ, ಇದಕ್ಕ ಹಾಲಿನ ನರ ಅಂತಾರ. ಈ ಹಾಲಿನ ನರ ನೋಡಿ ತರ್ಬೇಕು ಆಕಳನ. ಇದು ಇಳಿತಂದ್ರೆ ಇದು ಅಷ್ಟು ತೊಡಿನೇ ಇದ್ರದ. ಪ್ರತಿಯೊಂದು ಆಕಳಿಗೆ ಇಲ್ಲಿ ಗಟ್ಟಿ ಇರಬಾರ್ದು. ಇದು ಇಲ್ಲ ಐತಿ ನೋಡಿದ, ಇದು ಗಟ್ಟಿ ಇರಬಾರ್ದು. ಇದು ಹಿಂಗ್ ಜಗ್ಗಿದ್ರೆ ಹಿಂಗ್ ಬರ್ಬೇಕಿದೆ. ಇಲ್ಲೇ ಅಕಸ್ಮಾತ್ ಇದು ಆಕಳದ ಹೈನ ಅಲ್ಲಪ್ಪ ಅಂದ್ರ ಇಲ್ಲಿ ಬರತ್ ನೋಡ, ಟೈಟ್ ಬಂದ್ಬಿಡುತ್ತೆ. ಇದು ಇಲ್ಲಿ ತೊಡಿ ಇಲ್ಲ ಅನ್ನೋದಾತಪ್ಪ ಅಂದ್ರ ಈ ತರ ಟೈಟ್ ಬಂದ್ಬಿಡುತ್ತ. ಪ್ರತಿಯೊಬ್ಬರು ಆಕಳ ತರ ವೀಕ್ಷಣೆ ಮಾಡ್ಬೇಕು ಇದನ್ನ ಜಗ್ಗ. ನೀವು ಇಲ್ಲಿ ಹಸು ಕೊಡಿಸ್ತೀರಿ ಹಂಗಾರ ಇಲ್ಲಿ ರೈತರಿಗೆ? ಕೊಡಿಸ್ತೀವಿ, ಹಂಗೇನಿಲ್ರಿ. ಮಲಿ ನೋಡ್ತಿರಲ್ಲ, 4 ಮಲಿ ಸವನ ಆಗಿರ್ಬೇಕು ಆಕಳ ಮಲಿ. ಹೆಂಗ್ ಸರ್ ಅದು?
ಯಾವಾಗಲೇ ಆಕಳ ಮಲಿ ನೋಡ್ತಿರಲ್ಲ, 4 ಮಲಿ ಸವನಾಗಿರ್ಬೇಕು. ಅಂದ್ರೆ ಇಷ್ಟು ಸವ ಸವವಾಗಿರ್ಬೇಕು. ಆಕಳ ಯಾವುದೇ ಕಾರಣಕ್ಕೂ ಒದಿಬಾರ್ದು. ಮನೆಯಾಗ ಹೆಣ್ಮಕ್ಳ ಹಿಂಡ್ಲಿ, ಸಣ್ಣ ಹುಡುಗರ ಹಿಂಡ್ಲಿ, ಯಾವುದೇ ಕಾರಣಕ್ಕೂ ಒದಿಬಾರ್ದು ಆಕಳ. ಆ ಥರ ಇರ್ಬೇಕು. ನಾವು ನೋಡ್ರಿ ಜಾಸ್ತಿ ಆಕಳ ತರಕ್ ಹೋಗಲ್ಲ, ಕರ ದ್ವಾಪನ ಮಾಡ್ತೀವಿ. ಈ ಥರ ಬೀಡ್ ಬಿಟ್ಕೊಂಡ್ಬಿಡ್ತೀವಿ ನಾವು. ಇದು ಯಾವ ಕರ ಸರ್? ಇದು ಎಚ್.ಎಫ್. ಈಗ ಎಚ್.ಎಫ್ ಕರ, ಅದು ಸಹಿತ ಎಚ್.ಎಫ್. ಅದು ಮನೆಗೆ ಹುಟ್ಟಿದ್ದ. ಅದು ಮನೆಗೆ ಹುಟ್ಟಿದ. ಅದು ಎಷ್ಟು ತಿಂಗಳು, ಎಷ್ಟು ವರ್ಷದ ಸರ್ ಅದು? ಹೀಟಿಗೆ ಬಂದೈತಿ. ಒಂದ್ಸಲ ಹೀಟ್ ತಪ್ಸಿವ್ ನಾವು. ಈಗ ಒಂದ್ಸಲ ಹೀಟಿಗೆ ಬಂದೈತಿ ಆಲ್ರೆಡಿ. ಯಾವತ್ಲಿ ಕರ ಕಟ್ಟಿಸ್ಬೇಕಾದ್ರೆ 18 ತಿಂಗಳಿಗೆ ಕಟ್ಟಿಸ್ಬೇಕು ಅವನ್ನ. ಈಗ 14 ತಿಂಗಳ ಕರ ಐತೆ ಅದು. ವರ್ಷದ ಮೇಲೆ 4 ತಿಂಗಳ ಕರ ಅದ. 14 ತಿಂಗಳದ. ಇಲ್ಲಿ ನೋಡ್ರಿ, ಇದರ ತಾಯಿ ನಮ್ಮ ಮನ್ಯಾಗ ಒಂದು ಹೊತ್ತಿಗೆ 8 ಲೀಟರ್ ಹಿಂಡೈತೆ. ಒಂದು ಹೊತ್ತಿಗೆ ಸಂಜೆಲಿ 8 ಲೀಟರ್, ಮುಂಜಾನೆ 8 ಲೀಟರ್. ಇದಕ್ಕೆ ಹೆಸರು ಇಡ್ತೀರಿ ಸರ್? ಇವಕ್ಕೆ ಏನು ಹೆಸರು ಇಡಲ್ಲ ಸರ್. ಏನು ಹೆಸರು ಇಡಲ್ಲ. ಒಟ್ಟ ಹೆಸರಲ್ಲ. ಅಂದ್ರೆ ಈಗ ಅದು ಜನ್ರೇಷನ್ ಆಗ್ಬಿಡೈತದ. ಈಗ ಹೆಸರು ಇಡೋದು ಟ್ರೆಂಡಿಂಗ್ ಆಗುತ್ತೆ. ಎಲ್ಲ ಜನ್ರೇಷನ್ ಐತಿ. ನಮ್ಗೆ ಏನಂತ ಹೆಸರು ಇಟ್ಟಿಲ್ಲ ನಾವು. ಹೆಸರು ಇಟ್ಟಿಲ್ಲ. ಎಲ್ಲ ಗೋತಾಯಿನ. ಎಲ್ಲ ಒಂದ ಬಿಡ್ರಿ. ಎಲ್ಲ ಗೋತಾಯಿ ಅಂತನ ಸಾಕಾದ. ಮತ್ತೊಂದು ಏನಿಲ್ಲ ನೋಡ್ರಿ. ಇದು 8 ಲೀಟರ್ ಇದ್ರ ತಾಯಿ ಹಿಂಡಿದಕ್ಕೆ ಇದೊಂದು ಬೀಡು ಉಳಿಸ್ಕೊಂಡು ಅಂತಂದು ಉಳಿಸ್ಕೊಂಡಿವಿ. ಅದು ಒಂದು ಅಚಾನಕವಾಗಿ ಇದ್ರ ತಾಯಿಗೆ ವಯಸ್ಸಾಗಿ ತೀರ್ಕೊಂಡೈತಿ. ಅದನ್ನ ಅಲ್ಲಿ ಮಣ್ಣು ಮಾಡಿವಿ ನಮ್ಮ ತೋಟದಾಗ. ಇಲ್ಲೇ ಐತೆ ಸರ್? ತೋರಿಸ್ತೀರಿ? ತೋರಿಸ್ತೀನಿ ಆಮೇಲೆ ಹೋಗೋಣ ಸರ್. ಮಣ್ಣು ಮಾಡಿವಿ ನಾವು. ನೋಡ್ರಿ, ಇದೇನು ಸರ್ ಸ್ಕೂಟಿ? ಸ್ಕೂಟಿ ನಾವ ಕೆಟ್ಟಿದ್ದು ಹಂಗ ಹೋಗಿದ್ವಿ. ಬರ್ರಿ, ಅದು ಏನು ಹಳೆ ಕಾಲದ ಏನು ಯಾರು ಇದ್ರೇನ್ರಿ ಮನೆ? ಅಜ್ಜಾರ್ದ ಅಂತಂದು ಏನಲ್ರಿ, ಯಾವಾಗ್ಲೂ ಯೂಸ್ ಮಾಡ್ಕೊಂತ ಬಂದಿದ್ದ. ವಸ್ತು ಮಾರಬಾರ್ದು ಅಂತಂದು ಹೋಗಟ್ಟಿವಿ ನಾವು. ನೋಡ್ರಿ, ಇದು ಫುಡ್ ಅನ್ನಕ್ಕೇನು ಹುಲ್ಲು ಹಚ್ಕೊಂಡಿವಿ. ಒಂದು ಅರ್ಧ ಎಕರೆ ಹಚ್ಚಿರೇನ್ರಿ ಸರ್? ಅರ್ಧ ಎಕರೆ ಹುಲ್ಲು ಹಚ್ಕೊಂಡಿವಿ. ನೇಪಿಯರ್ ಅಂತಂದು ಇದ ಜಾಸ್ತಿ ಹುಲ್ಲನ್ನ ಬಳಕೆ ಮಾಡ್ತೀವಿ ನಾವು. ನೇಪಿಯರ್ ಹುಲ್ಲು ಅನ್ರಿ ಅದು? ಕಟ್ ಮಾಡಿ ಈ ಕಡ್ಡಿನ ಹಚ್ಚಿ ಬಿಡ್ತೀರ ಸರ್ ಇವನು? ಅದ ಕಡ್ಡಿನ ಯೂಸ್ ಮಾಡಿದ ಕಡ್ಡಿನ ಹಚ್ಚಿಬಿಡ್ತೀವಿ. ಮಿಷನ್ ಗಿಷನ್ ಇಲ್ಲ ಸರ್ ಕಟ್ ಮಾಡಕ್ಕೆ? ಮಿಷನ್ ಏನಿಲ್ರಿ, ಇಲ್ಲೇ ಇದೇ ಇಳಿಗಿಲೆ ಕಟ್ ಮಾಡಿ ಹಾಕ್ಬಿಡ್ತೀವಿ ನಾವು. ಇದು ಇಳಿಗೇನ್ರಿ ಸರ್? ಹಿಂಗೆ ಕಟ್ ಆಗಿ ಈಗ ಅಜ್ಜ ಕಾಲದಿಂದನೇ ಇಳಿಗೆಯಿಂದನ ನಮ್ದು. ಈಗ ಮಿಷನ್ ಬಂದ್ಬಿಟ್ಟವಲ್ಲ ಸರ್, ಅವ್ರಿಗೇನು ಹೇಳ್ತೀವಿ ಸರ್? ಇನ್ನೊಂದು ಹೇಳ್ತೀನಿ ನೋಡ್ರಿ, ಮಿಷನ್ ಇಂದ ಈಗ ನಾವು ಸ್ವಲ್ಪ ದಂದಾರ ಹೌದು ಇಳಿಗಿಂದ ನಡೀತೈತೆ. ಈಗ ಜಾಸ್ತಿ ಹೈನುಗಾರಿಕೆ ಮಾಡಿರ್ತಾರಲ್ಲ, ಅವ್ರು ಕಟ್ ಮಾಡ್ಕೊಂತ ಕುಂದ್ರಕ್ ಆಗಲ್ಲ. ಮಿಷನ್ಗೆ ಹಾಕ್ಬಿಡ್ತಾರ. ಜಾಸ್ತಿ ದಿನ ಅಂದ್ರೆ ಅವ್ರು ಉಷ್ಟ ಆಕಳಿಗೆ ಸಪೋರ್ಟ್ ಮಾಡ್ಬೇಕಲ್ಲ ಅವನ್ನ. ಫುಡ್ ಕೈ ಇಟ್ರೆ ಕತ್ತರಿಸ್ತನ್ರಿ ಸರ್? ನೀವು ಇಟ್ಟು ಸರ, ಇಲ್ಲಿ ಕೈ ಇಟ್ರೆ ಎಲ್ಲರೂ ಕತ್ತರಿಸ್ತಾವ್ರಿ. ಇಲ್ಲಿ ಈ ತರ ಕಟ್ ಮಾಡೋದ್ರಿ ಇದು. ತುಂಡಾಡ ಆ ಕಡೆ ಬಿದ್ದು ಬಿಡುತ್ತನ್ರಿ. ಆ ಕಡೆ ಬಂದ್ಬಿಡುತ್ತೆ ಸರ್. ಕಟ್ ಮಾಡಿ ಇಲ್ಲೇ ಮಣ್ಣು ಮಾಡಿ ನೋಡ್ರಿ ಸರ್. ಯಾವ ಸರ್ ಅದು? ಇಲ್ಲೇ ಮಣ್ಣು ಅದ ಜಗದಾಗನ್ರಿ? ಅದಕ್ಕೊಂದು ಕಟ್ಟಿಗೆತ್ತೆ ಕಟ್ಟಿಸ್ಬೇಕಂತ ಮಾಡಿವ್ರಿ ನಾವ. ಈಗ ಮಳಿ ಇರೋ ಕಾರಣ ನಾವು ಬಿಟ್ಟಿವಿ ಈಗ. ಒಟ್ಟು ಅದನ್ನ ಈಗ ಸತ್ರ ಗಿತ್ರ ಈ ರೋಡ್ ಮಗ್ಲ ಪಾಡ್ ಮಗ್ಲ ಹಳ್ಳ ಪಳ್ಳ ಒಗಿತಾರ ಸರ್, ಅವ್ರಿಗೇನು ಹೇಳ್ತೀರಿ ಸರ್? ಅಂತಲ್ಲಿ ಒಟ್ಟ ಒಗಿಬಾರ್ದು ನೋಡ್ರಿ. ಈಗ ತಾಯಿ ಹಾಲು ಹೆಂಗೆ ಕುಡಿದಿರ್ತೀವಿ ಅದ್ರ ಹಾಲು ಕುಡಿದಿರ್ತೀವಿ ನಾವು. ಪ್ರತಿಯೊಂದು ಕರಣ ಸಾಯಿಲಿ ಆಕಳ ಸಾಯಿಲಿ ತೆಗ್ದು ತೋಡಿ ಇಲ್ಲೇ ನಮ್ಮ ತೋಟದಾಗ ಮುಚ್ತೀವಿ ನಾವು. ಇಲ್ಲ ಸರ್, ಅಷ್ಟು ದಿನ ದುಡ್ದಿರ್ತಾವ. ಹೌದು ಬಿಡಿ. JCP 10 ನಿಮಿಷ JCP ತಂದು ಮುಚ್ಚಕ್ಕೆ ಏನಿರ್ತೈತೆ ಅದಕ್ಕೆ? ಅವ್ರಿಗೇನು ಹೇಳ್ತೀರಿ ಸರ್ ಅವ್ರು? ಆ ಥರ ಒಟ್ಟ ಒಗಿಬಾರ್ದು. ಗೋತಾಯಿನ ಒಗದ್ರ ತಾಯಿ ಒಗದಂಗ ಅವ್ರು. ಅದು ಕರೆಕ್ಟ್ ಸರ್, ಕರೆಕ್ಟ್. ಹನಿ ಹಾಲು ಕುಡ್ದಿರ್ತೀವಿ ಅಂದ್ಮೇಲೆ ತಾಯಿ ಹಾಲು ಕುಡ್ದಿರ್ತಾರೆ. ಅದಾಗತ್ತೇನ ತಾಯಿ 3 ವರ್ಷ ಕುಡಿದ್ರ ಇದನ್ನ 60 ವರ್ಷ ಬದುಕಿರುವವರೆಗೂ ಕುಡಿತಾರ ಅವ್ರ ಹಾಲು. ಸತ್ಯ, ತಾಯಿಕಿನ ಶ್ರೇಷ್ಠ ಐತಿ. ಹೌದಿಲ್ರಿ? ಹಂಗಾಗಿ ಒಟ್ಟ ಒಗಿಬಾರ್ದು. ಒಂದು ಕರಣ ಸಾಯ್ಲಿ ಏನ ಸಾಯ್ಲಿ ಅವ್ರ ಜಮೀನ್ ಒಳಗೆ ಮುಚ್ಚಿಬಿಡ್ಬೇಕು. ಇದನ್ರಿ ಸರ್ ಅದು? ಮತ್ತೆ ಅಲ್ಲೇ ಮುಚ್ತೀವಿ ನೋಡ್ರಿ. ದನ ಕರ ಎಲ್ಲ ಸತ್ರ ಸಹಿತ. ಎಷ್ಟು ವರ್ಷದಿಂದ ಆಯ್ತು ಸರ್ ಇದು ಹೈನುಗಾರಿಕೆ ನಡೆಯಕತ್ತ? ಈಗ ನೋಡಿ ಸರ್, ನಾವು 5 ವರ್ಷ ಆಯ್ತು ಸರ್ ಮಾಡಕತ್ತ. ಮೊದ್ಲಾಕ ಹೇಳಿದ್ನಲ್ರಿ ನಿಮಗೆ, ಒಂದು 7-8 ಆಕಳಿದ್ರು ನನಗೆ. ಈ ಥರ ಮೋಸ ಆಗಕತ್ತ ಶಕ್ತಿ ಒಳಗೆ. ತಂಬರೋದು ಇಷ್ಟು ರೇಟಿಗೆ ಅಂತಂದು ಅವ್ರು ಹೇಳಿದ ರೇಟಿಗೆ ಇರ್ತಿದ್ದಿಲ್ಲ. ಅವು ಸರಿ ಬರ್ಲಾರ್ದಕ್ಕೆ ಆಕಳ ಮಾರೋದು ಹಿಂಗೆ ಆಗ್ಬಿಟ್ಟೈತಿ. ಫಸ್ಟ್ ಆಫ್ ಆಲ್ ಏನಾಗ್ಬೇಕಂದ್ರೆ ಎಲ್ಲ ರೈತರ ಸಂತಿ ಚೇಂಜ್ ಆಗ್ಬೇಕಾಗಿತ್ತು. ಹಸುಗಳ ಸಂತಿ ಏನೈತಿ ಅದು ಸಂತಿ ಚೇಂಜ್ ಆಗ್ಬೇಕಾಗಿತ್ತು. ಯಾಕಂದ್ರೆ ಮಾರಾಕ ಬಂದ ಒಂದು ಪ್ರೂಫ್ ತಗೋಬೇಕು, ತಗೊಂಡು ಹೋಗೋ ಒಂದು ಪ್ರೂಫ್ ತಗೋಬೇಕು. ಅಂದ್ರೆ ಸಂತಿ ಒಳಗ ಮೋಸ ಅನ್ನೋದು ಕಮ್ಮಿ ಆಗುತ್ತೆ. ಒಂದು ಹಸು ಮಾರಕ್ ಒಬ್ಬ ರೈತ ಬಂದಾನಂದ್ಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸ್ ಅವನ್ನೆಲ್ಲ ತಗೊಂಡ್ ಇಟ್ಕೋಬೇಕು. ಅವ ರೈತ ಏನು ನಿಜ ಹೇಳಿರ್ತಾನ ಆ ಆಕಳದ್ದು, ಅವ್ ಹೇಳಿದ ತರ ಅದ್ ಆಕಳ ಇರ್ಬೇಕಲ್ಲಿ. ಅವ್ ಇನ್ನೊಂದ್ ಕಟ್ಟಿ ಹೇಳಕ್ ಬೇಡ, ತನ್ನ ಮನ್ಯಾಗ ಏನ್ ಎಷ್ಟು ಹಿಂಡಿರ್ತೈತೆ ಅಷ್ಟ ಹೇಳವಲ್ಲಕ್ಕ. ಆ ತರದ್ ಒಂದು ಮಾಡಿದ್ರೆ ಶಂತಿ ಒಳಗ ಎಲ್ಲ ರೈತನ ಹೈನುಗಾರಿಕೆ ಮಾಡಿದ್ರ ಬದುಕ್ತಾನ.
ಇಲ್ಲ ಅಂದ್ರೆ ಹೈನುಗಾರಿಕೆ ಮಾಡಿದಾಗ ಏನಾಯ್ತಾನ ಲಾಸ್ ಹಾಕೊಂತ ಈ ಥರದೊಂದು ಈಗ ಮೋಸ ಮಾಡಿರೋದು ರೈತರ ಮೋಸ ಮಾಡೋಕ್ಕಾಗಲ್ಲ ಸರ್ ಅದು ಸಂತಿ ಒಳಗೆ. ರೈತರಂತರೂ ಮೋಸ ಮಾಡಲ್ರಿ, ನಡಬರ್ಕ ದಲಾಲಿಗಳು ಭಾಳ ಮಂದಿ ಆಗ್ಬಿಟ್ರಿ ಈಗ. ದಲಾಲಿಗಳಿಂದ ಶಾಂತಿ ಕೆಡಾಕತ್ತೈತಿ, ರೈತನಿಂದ ಕೆಡಕತ್ತಿಲ್ಲ. ರೈತ ಇದ್ದಂತ ಸತ್ಯ ಹೇಳ್ಕೊಡ್ತೀನಿ ಅಂದ್ರೆ ಅಲ್ಲಿ ದಲಾಲಿ ಬಿಡಲ್ಲ. ಅವ್ರ ರೈತ 20,000 ರೂಪಾಯಿ ಕೊಟ್ರ ಆತಂತ ಬಂದಿರ್ತಾನ. ಆದ್ರೆ ಇನ್ನೊಬ್ಬ ದಲಾಲಿ ಒಳಗ್ ಕೈ ಹಾಕದಂದ್ರೆ ಗೊತ್ತೈತಿನಿ, ವಸ್ತ್ರದ ಕೈ ಹಾಕಿ 10,000 ನಿಂಗ 10,000 ನಂಗ 12,000 ರೈತಗ ಕೊಡಕ್ ಬಂದ್ ರೈತನು ಸಹಿತ ಹುಚ್ಚಾಗಿ ಹೋಗ್ಬಿಡ್ತಾನ. ಅಲ್ಲಿ ಮಾರಿಸ್ಕೊಟ್ರೆ ಸಾಕ್ ಬಿಡ ಅಂತಂದ. ಹಂಗಾಗ್ಬಿಡೈತಿ ಈಗ ಶಂತಿ ಮಾರ್ಕೆಟ್ ಒಳಗ. ಮೇನ್ ಪಾಯಿಂಟ್ ತೆಗಿಬೇಕಾಗತ್ತ ದಲ್ಲಾಳಿಗಳನ್ನ. ಅದು ನಿಜ ಸರ್, ನಿಜ ಸರ್. ಈಗಿನ ಯುವಕರಿಗೆ ಸರ, ಅಂದ ನೀವು ಯುವಕರು ಸರ, ಈಗ ಹೈನುಗಾರಿಕೆ ಮಾಡೋದ್ರಿಂದ ಲಾಭ ಅನಿಸುತ್ತೋ ಇಲ್ಲ? ನೋಡ್ರಿ ಸರ್, ಹೈನುಗಾರಿಕೆ ಒಳಗೆ ಲಾಭ ಇಲ್ಲ ಅನ್ನಕ್ ಹೋಗ್ರಿ. ಇದು ಒಂದು ಆಕಳ ನೀವು ಶಂತಿಯಿಂದ ನಿಮ್ಮ ಕೈಯಾಗ ಹಿಡ್ಕೊಂಡ್ರಿ ಅಂದ್ರ ಅವತ್ತಿಂದ ಲಾಭ ಶುರು ನಿಮ್ಗೆ. ಯಾಕಂದ್ರೆ ಈಕಿ ತಿಂಡ್ಲಿ ಬಿಡ್ಲಿ ಆಕಿ ಸಗಣಿ ಮಾರತ್ರಿ. ಸಗಣಿ ಒಂದು ಟ್ರಿಪ್ಪಿಗೆ 6,000ಕ್ಕ ಸಗಣಿ ಮಾರತ್ತ. ಹೌದಾ? ಹೈನುಗಾರಿಕೆ ಲಾಭ ಇಲ್ಲ ಅನ್ನಕ್ ಹೋಗ್ಬಿಡಿ. ಪ್ರತಿಯೊಬ್ಬರಿಗೆ ಲಾಭದಾಯಕನ ಇದೆ ಹೈನುಗಾರಿಕೆ. ಇನ್ನೇನು ಶ್ರಮ ಪಡ್ಬೇಕು, ಶ್ರಮ ಪಟ್ರನ ಹೈನುಗಾರಿಕೆ, ಇಲ್ಲ ಅಂದ್ರೆ ಏನಿಲ್ಲ. ನಿಮ್ಮ ಪ್ರಾಡಕ್ಟ್ ತಯಾರಾಗುತ್ತ ಸರ್ ಗಂಜಲದಿಂದ? ನಾ ಆ ಥರ ಏನಿಲ್ರಿ, ಇನ್ನೂ ಪ್ರಿಪೇರ್ ಮಾಡತ್ತೀನಿ. ನಾನೀಗ ಏನೋ ಒಂದು ಮಾಡ್ಬೇಕಂತ ಪ್ರಿಪೇರ್ ಮಾಡತ್ತೀನಿ. ಮಾಡ್ಬೇಕ್ರಿ ಸದ್ಯದಾಗ. ಇನ್ನೊಂದು 7-8 ಹಸು ತರ್ಬೇಕನ್ನೋದು ಐತಿ ತಲ್ಯಾಗ. ತೊಗೊಂಬಂದು ಮಾಡ್ಬೇಕನ್ನೋದು ಐತ್ರಿ. ಮಾಡ್ಬೇಕ್ರಿ, ಹೈನುಗಾರಿಕೆಯಿಂದ ಲಾಭ ಐತಿ. ಪ್ರತಿಯೊಬ್ಬರು ಹೈನುಗಾರಿಕೆ ಮಾಡ್ರಿ, ಅದರಿಂದ ಶ್ರಮ ಪಡ್ರಿ. 2 ಆಕಳಿದೆ, ನಾನು 5 ಲೀಟರ್ ಹಾಲು ಹಾಕಿದ್ರೂ ಸಹಿತ 10 ಲೀಟರ್ ಹಾಲು ಆಗುತ್ತೆ. 10 ಲೀಟರ್ ಹಾಲು ಅಂತಂದ್ರೆ 450 ರೂಪಾಯಿ ಒಂದು ಹೊಟ್ಟಿಗೆ ಪಗಾರ ಬೀಳುತ್ತೆ. ಒಂದು ದಿನಕ್ಕೆ 900 ರೂಪಾಯಿ ಬೀಳುತ್ತೆ. ಅದ್ರ ನೀವು 3,000 ರೂಪಾಯಿ ಫುಡ್ಡಿನ ತೆಗೆದ್ರೆ 24ರಿಂದ 25,000 ರೂಪಾಯಿ ತಿಂಗಳ 2 ಆಕಳಿಂದ ಉಳಿಸ್ಬೋದು. ಎಷ್ಟು ಲಾಭ ಐತಿ ಸರ್? ಆರಾಮಾಗಿ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. 18,000 ರೂಪಾಯಿ ಅಂತ ಕಟ್ಟಿಟ್ಟು ಬುತ್ತಿ ಏನೇ ಮಾಡಿದ್ರು 18,000 2 ಆಕಳಿಂದ ಎಲ್ಲ ತೆಗೆದು ಸರ್, ಎಲ್ಲ ತೆಗೆದು 18,000 ರೂಪಾಯಿ ಅಂತ ಕಟ್ಟಿಟ್ಟು ಬುತ್ತಿ ಸಿಗುತ್ತೆ. ಕೊನೆದಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮಾಡ್ರಿ, ಹೈನುಗಾರಿಕೆ ಮಾಡೋರೊಳಗೆ ಎಕ್ಸ್ಪರ್ಟ್ ಇದ್ದಾರೆ, ಮಾಡ್ರಿ. ನಮ್ಮ ಹತ್ರ ಒಳ್ಳೆ ದನಗಳು ಸಿಗ್ತಾವು. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ನಾವು ತರೋದು ಕೊಡೋದು ಮಾಡ್ತೀವಿ. ನಿಮ್ಮ ನಂಬರ್ ಹೇಳಿಬಿಡಿ ಸರ್. 81 ಹಾಂ ಸರ್ 97 64 5080 ಓಕೆ ಸರ್. ಕಾಂಟ್ಯಾಕ್ಟ್ ಮಾಡ್ರಿ. ನಿನ್ನೆ ಹೋಗ್ಯಾವ ಆಕಳ 5 ಆಕಳಿದ್ದು ನಿನ್ ಕಳಿಸಿದ್ವಿ, ಮತ್ತೆ ಬರ್ತಾವ ಶನಿವಾರ ದಿನ. ಫೋನ್ ಮಾಡ್ರಿ, ಅಕಸ್ಮಾತ್ ನಿಮ್ಗೆ ಆಕಳ ಬೇಕಂದ್ರೆ ಅಗ್ದಿ ನಂಬರ್ 1 ಕ್ವಾಲಿಟಿ ಕೊಡ್ತೀವಿ. ಇಷ್ಟು ಲೀಟರ್ ಅಂತಾರೆ, ಇಷ್ಟ ಲೀಟರ್ ಹೇಳ್ತೀವಿ. ಆದ್ರೆ ನಮ್ಮೊಳಗೆ ರೇಟ್ ಏನು ಹೆಚ್ಚು ಕಮ್ಮಿ ಅಂತ ಇರಲ್ಲ. ಎಕ್ಸಾಕ್ಟ್ ಆ ಆಕಳದ ರೇಟ್ ಹೇಳ್ತೀವಿ. ಅದು ಅಷ್ಟು ಲೀಟರ್ ಹಿಂಡತ್ತಂದ್ರೆ ಅಷ್ಟು ಲೀಟರ್ ನಿಮ್ಮ ಮನೆಗೆ ಹೋಗಿ ಹಿಂಡಬೇಕಾಗ ಅಂತ ಆಕಳನ್ನ ತಂದು ಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್.